ಅನ್ನೋದು ಕೂಡ. ಹೀಗಾಗಿ ಸ್ವತಂತ್ರವಾಗಿ ನಿಂತು 42,000 ಓಟ್ಕೊಂಡು ಮತಗಳನ್ನು ಪಡೆದಂತಹ ವಿನಯ್ ಕುಮಾರ್ ಮೇಲೆ ವಿನಯ್ ಕುಮಾರ್ ಭಾಳ ವಿಶ್ವಾಸದ ಅಂತ ಅನಿಸ್ತದೆ. ಯಾಕಂದ್ರೆ OBC ಇದ್ದಾರೆ, ಕುರುಬ ಸಮುದಾಯದವರು ಇದ್ದಾರೆ, ಅಲ್ಲಿ ಜನ ಅವರಿಗೆ ಮೋಸ್ಟ್ಲಿ ಓಟ್ಸ್ ಹಾಕೋ ಸಾಧ್ಯತೆಗಳು ಭಾಳ ಇದ್ದಾವೆ ಅನ್ನೋದು ಇವ್ರ ಲೆಕ್ಕ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಈಗಲೇ ಹೇಳಿದೆ ಹೋದರೂ ಸಹಿತ ಇಲ್ಲಿ ಒಂದು ಆಗಬೇಕಾಗಿಲ್ಲ. SS ಮಲ್ಲಿಕಾರ್ಜುನರು ಮತ್ತು ಅದೇ ಕಾಲಕ್ಕೆ ಮುಸ್ಲಿಂ ಓಟುಗಳು ಇವು ಒಂದಾದರೆ ಯಾರೋ ಗೆಲ್ಬೋದು, ಆದರೆ ಒಂದಾಗ್ತಾರೆ ಇಬ್ಬರು. ಮತ್ತು SS ಮಲ್ಲಿಕಾರ್ಜುನ ಅವರು ಸ್ವತಃ ಅವ್ರ ಪಕ್ಷ ಅವರ ಸಮುದಾಯದವರು, ಆ ಜಾತಿ ಸಮುದಾಯದವರು ಅವರಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾಯಿದ್ದಾರೆ. ಹೀಗಾಗಿ SS ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಸಿಗ್ಬೋದಾ? ಅದರ BJPಯಲ್ಲಿ ಮಾತ್ರ ನಮ್ಮ ವಿನಯ್ ಕುಮಾರ್ ಅವ್ರಿಗೆ ಟಿಕೆಟ್ ಸಿಗ್ತದಂತ ಮಾತುಗಳಿದ್ದಾವೆ. ಅದು ಲಾಸ್ಟ್ ನೋಡಿದ್ರೆ ಮತ್ತೇನಾಗ್ತದೆ ಗೊತ್ತಿಲ್ಲ. ಯಾಕಂದರೆ ಇವತ್ತು BJPಯಲ್ಲಿ ಯಡಿಯೂರಪ್ಪನವ್ರು ಮತ್ತೆ ಹಿಂದಿನ ಪೊಸಿಷನ್ ಪಡ್ಕೊಳ್ಳುವಂಥದ್ದು, ಒಂದು ಗೆಲ್ಲಿಸ್ತಿರುವಂಥ ಒಂದು ವ್ಯಕ್ತಿತ್ವ ಪಡೆದ್ರಿಂದಾಗೆ ಮೋಸ್ಟ್ಲಿ ಇಲ್ಲೇ ಏನಪ್ಪ ಅಂತಂದ್ರೆ ಈಗ ಹೇಳಿದಲ್ಲಿ ನಿಮಗೆ ಅಜಯ್ ಕುಮಾರ್ ಅವ್ರು ಸಿಗ್ಬೋದು. ಇಲ್ಲಪ್ಪ ಅಂದ್ರೆ ಯಾರಾದರೂ ಒಟ್ಟು ಗೆಲುವು ಸಿಕ್ಕರೆ ಸಾಕಪ್ಪ ನಮಗೆ, ನಾವು ಬಾಯಿ ಮುಚ್ಚಾಕೆ ಬರ್ತದೆ ಹೈಕಮಾಂಡ್ ಅಂತೇಳಿ ಅವರು ಹೇಳಿದಂಥ ವಿನಯ್ ಕುಮಾರ್ ಟಿಕೆಟ್ ಕೊಟ್ಟು ಕೈ ತೊಳ್ಕೊಳ್ಳಬಹುದು. ಏನಾದರೂ ಆಗಲಿ ಒಟ್ಟಿನಲ್ಲಿ ದಕ್ಷಿಣ ದಾವಣಗೆರೆ ಏನದಲ್ಲ, ಇದು BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲೆನೋವು ವಿಷಯ ಆಗಿದೆ ಅನ್ನೋದು ಸುಳ್ಳೇನಲ್ಲ. ಇದೇನು ಮಾಡ್ತಾರೆ ನೋಡೋಣ, ಯಾರು ಸಿಗೋದು ಟಿಕೆಟ್ ಸಿಕ್ಕಬಲ್ಲ ಮತ್ತು ವಿಶ್ಲೇಷಣೆ ಅದಲ್ಲ ಅಂತ ಹೇಳಿದ್ರೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. 60 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.